ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಡ್ಲಿ ದೋಸೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ಚಟ್ನಿ ಇದ್ದರೆ ಮಾತ್ರ ಸೂಪರಾಗಿ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನಾನಿವತ್ತು ಯಾವ ರೀತಿ ಚಟ್ನಿ ಮಾಡ್ತಾಯಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡ್ತೀನಿ, ಬನ್ನಿ. ಮೊದಲಿಗೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು ಬಟ್ಲು ನಾನು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನಾನು ತೆಂಗಿನಕಾಯಿ ಬೆಳೆಸಿಲ್ಲ. ಇದಕ್ಕೆ ಇನ್ನೊಂದು ಪದಾರ್ಥ ಹಾಕ್ತೀನಿ. ಅದು ಹಾಕಿ ಈ ಕಡಲೆ ಬೀಜ ಹಾಕಿ ಮಾಡೋದ್ರಿಂದ ಚಟ್ನಿ ಎಷ್ಟು ಸೂಪರಾಗಿರುತ್ತೆ ಅಂದರೆ ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ಅಷ್ಟು ಚೆನ್ನಾಗಿರುತ್ತೆ. 2ರಿಂದ 3 ದಿವಸ ಆರಾಮಾಗಿ ಇಟ್ಟು ತಿನ್ಬೋದು. ಸ್ವಲ್ಪನೂ ಅಳಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕಡಲೆ ಬೀಜನೆಲ್ಲ ಹುರ್ಕೊಂಡಾದ್ಮೇಲೆ ನೋಡಿ, ನಾನೊಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಕಡಲೆ ಬೀಜ ಕಾಂಬಿನೇಷನಲ್ಲಿ ಮಾಡಿಲ್ಲ ಅಂತಂದರೆ ಒಂದು ಸಲ ಟ್ರೈ ಮಾಡಿ. ಆ ಉದ್ದಿನಬೇಳೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೆಂಪಾಗಂಗೆ ಹುರ್ಕೋತೀನಿ. ನಿಮ್ಮೆಲ್ರಿಗೂ ಗೊತ್ತು ಉದ್ದಿನಬೇಳೆ ಎಣ್ಣೆಲಿ ಫ್ರೈ ಆದಾಗ ಎಷ್ಟು ಘಮ ಘಮ ಅಂತ ಇರುತ್ತೆ, ತಿಂದಾಗ ಎಷ್ಟು ರುಚಿ ಇರುತ್ತೆ ಅಂತ. ಕಡಲೆ ಬೀಜ ಉದ್ದಿನಬೇಳೆ ಎರಡೂ ಸೇರಿ ನಾವು ಚಟ್ನಿ ಮಾಡಿದಾಗ ಎಷ್ಟು ಸೂಪರ್ ಟೇಸ್ಟು ಅಂದರೆ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಈ ಚಟ್ನಿ. ಮತ್ತು ನಾನು ಉದ್ದಿನಬೇಳೆನ ತೆಗೆದು ಅದೇ ಕಡಲೆ ಬೀಜದ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ನೀವು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯ್ಗಿಂತ ನನಗೇನೋ ಅನಿಸುತ್ತೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿತ್ತು. ಯಾಕಂದರೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲ ಡ್ರೈ ಆಗಿರೋದ್ರಿಂದ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಡಲೆ ಬೀಜದ ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ನಾನು ಅದನ್ನೆಲ್ಲ ಆರಕ್ಕೆ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಈಗ ಅದೇ ಬಾಣಲಿಗೆ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ, ದಪ್ಪದ ಒಂದು ಈರುಳ್ಳಿ, ಒಂದು 6 ಎಸಳು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇದನ್ನು ನಾನು ಸಪ್ರೇಟಾಗಿ ರುಬ್ಬಿಟ್ಕೊತೀನಿ. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ ನೋಡಿ. ಒಂದನ್ನು ಮಾತ್ರ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತೇಳಿ ನಾನು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಒಂದೇ ಹಾಕಿರೋದು. ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹುಣ್ಸೆಹಣ್ಣನ್ನ ಕೆಂಪಾಗಂಗೆ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ಬರೀ ತೆಂಗಿನಕಾಯಿ ಚಟ್ನಿ ಯಾರಿಗೂ ಇಷ್ಟ ಆಗೋದಿಲ್ಲ ಇವಾಗಂತೂ. ಈ ಥರ ವೆರೈಟಿ ಆಫ್ ಚಟ್ನಿ ತಿಂತಾಯಿದ್ರೆ ದೋಸೆ ಇಡ್ಲಿ ಅಂತೂ ಎಷ್ಟು ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಹೊಟ್ಟೆಗೆ. 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ಹಾಕಿರೋದ್ರಿಂದ ಟೊಮೊಟೊನ ನೋಡಿ ಹಾಕೋಬೇಕಾಗುತ್ತೆ. ಕರ್ಬೇವಿನ ಸೊಪ್ಪು ಅಂತೂ ಧಾರಾಳವಾಗಿ ಹಾಕ್ಬೋದು. ಮಕ್ಕಳಂತೂ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಸೈಡಲ್ಲಿ ಎತ್ತಿಕ್ತಾರಲ್ವ, ನಮ್ಮನೇಲೂ ಅಷ್ಟೇ ಮಕ್ಕಳು ಸೈಡಲ್ಲಿ ಎತ್ತಿಕ್ತಾರೆ. ಹಾಗಾಗಿ ನಾನು ಯಾವುದೇ ಒಂದು ಅಡುಗೆಗೂ ಕರ್ಬೇವಿನ ಸೊಪ್ಪನ್ನ ಜಾಸ್ತಿ ರುಬ್ಬೋದಕ್ಕೆ ಹಾಕ್ಬಿಡ್ತೀನಿ. ಅವ್ರಿಗೆ ಅವಾಗ ಗೊತ್ತೇ ಆಗೋದಿಲ್ಲ, ತಿಂತಾರೆ. ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಿದ್ದಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಸೈಡಲ್ಲಿ ಆರಕ್ಕೆ ಎತ್ತಿಟ್ಕೊತೀನಿ. ಯಾಕಂದರೆ ನಾನು ಟೊಮೊಟೊ ಚಟ್ನಿ ಯಾವಾಗಲೂ ಮಾಡ್ತೀನಿ, ಈ ಕಾಂಬಿನೇಷನಲ್ಲಿ ನಾನು ಮಾಡಿರಲಿಲ್ಲ. ಉದ್ದಿನಬೇಳೆ ಕಡಲೆ ಬೀಜ ಹಾಕಿ ನಾನು ಯಾವತ್ತೂ ಮಾಡಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು. ಫಸ್ಟು ನಾನು ಕಡಲೆ ಬೀಜ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ತರಿಯಾಗಿ ರುಬ್ಕೋತೀನಿ. ಇದಕ್ಕೆ ನಾನು ಹಸಿ ಜೀರಿಗೆ ಹಾಕ್ತಾಯಿದ್ದೀನಿ. ಉರಿಯೋದಕ್ಕೆ ಜೀರಿಗೆ ಹಾಕಿಲ್ಲ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಫಸ್ಟ್ ನೋಡಿ ಈ ಥರ ಡ್ರೈ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದೊಂದು ಪುಡಿ ಹಾಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾನು ಟೇಸ್ಟ್ ನೋಡಿದೆ, ತುಂಬ ರುಚಿಯಾಗಿತ್ತು ಈ ಪುಡಿ. ಇದು ಸ್ವಲ್ಪ ನುಣ್ಣಗೆ ಆಗ್ತಿದ್ದಂಗೆ ರುಬ್ಬಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲನೂ ಅದನ್ನೆಲ್ಲ ಹಾಕಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕಾಗುತ್ತೆ. ಇದು ನೋಡ್ತಾ ಇದ್ರೆ ಸಾಕು ಎಷ್ಟು ಚೆನ್ನಾಗಿತ್ತು. ಒಳ್ಳೆ ಘಮ ಘಮ, ಒಳ್ಳೆ ಫ್ಲೇವರು, ಒಳ್ಳೆ ಟೇಸ್ಟ್ ಬರ್ತಾಯಿತ್ತು ಚಟ್ನೀಲಿ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಮಾಡ್ಕೋಬೇಕಾಗುತ್ತೆ. ಇದನ್ನು ಎಲ್ಲ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ಒಂದು ಒಳ್ಳೆ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಅಂದರೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ತೀವಲ್ವ, ಇದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ತಮಿಳ್ನಾಡು ಸ್ಟೈಲಲ್ಲಿ ಮಾಡ್ತಾರಂಥ ಚಟ್ನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಿಡಿತಿದ್ದಂಗೆ ನಾನು ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಹಿಂಗೆ ಹಾಕಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಫ್ರೈ ಮಾಡಿ ನೀವು ಚಟ್ನಿ ಮಾಡಿಲ್ಲ ಅಂದರೆ ನಿಜವಾಗ್ಲೂ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಮನೇಲಿರೋರೆಲ್ಲ ಇಷ್ಟಪಟ್ಟು ತಿಂದು. ಚಟ್ನಿ ಅಂತೂ ತುಂಬಾ ಚೆನ್ನಾಗಾಗಿತ್ತು, ಬೇಗ ಖಾಲಿ ಆಯಿತು ಚಟ್ನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಈ ಒಗ್ಗರಣೆನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಚಟ್ನಿನ ಡೈರೆಕ್ಟಾಗಿ ಬಿಸಿ ಸ್ಟವ್ ಆನಲ್ಲಿದ್ದಾಗ ಚಟ್ನಿನ ಹಾಕ್ಬಾರ್ದು. ಹಾಕಿದಾಗ ಏನಾಗುತ್ತೆ, ಗಟ್ಟಿಯಾಗುತ್ತೆ. ಈ ಥರ ಒಗ್ಗರಣೆಲಿ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆನಲ್ಲಿದ್ದಾಗ ಈ ಚಟ್ನಿ ಹಾಕ್ಬಾರ್ದು. ಡಿಫ್ರೆಂಟಾಗಿ ಮಾಡಿರೋಂಥ ಚಟ್ನಿ ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇದು ನಾನು ಸ್ಟವ್ನ ಆರಿಸಿಟ್ಕೊಂಡು ನಾನು ರುಬ್ಬಿಟ್ಕೊಂಡಿದ್ನಲ್ಲ ಚಟ್ನಿ ಕಡಲೆ ಬೀಜ ಉದ್ದಿನಬೇಳೆದು, ಅದನ್ನು ಡೈರೆಕ್ಟಾಗಿ ಹಾಕಿ ಮತ್ತೆ ಸ್ಟವ್ನ ಆನ್ ಮಾಡಬಾರ್ದು. ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ನಾವು ಇಟ್ಕೋಬೇಕಾಗುತ್ತೆ. ಇಡ್ಲಿಗೆ ಅಂತಂದರೆ ಸ್ವಲ್ಪ ತೆಳ್ಳಗೆ ಇರಲಿ ಅಂತೇಳಿ ನಾನು ಈ ಥರ ಮಾಡಿದ್ದೀನಿ. ನಮ್ಮ ಟೇಸ್ಟಿಯಾಗಿ ಅಂತೂ ಇಡ್ಲಿಗೆ ಚಟ್ನಿ ಸೂಪರಾಗಿ ರೆಡಿ ಆಯಿತು. ಇದು ನೋಡಿ, ಇಡ್ಲಿಗೆ ನಾನು ರುಬ್ಬಿಟ್ಟಿದ್ದೆ ಹಿಂದಿನ ದಿವಸನೇ. ಎಷ್ಟು ಚೆನ್ನಾಗಿ ಉಬ್ಬಿತ್ತು ಅಂದರೆ ಇಡ್ಲಿ ಮಾತ್ರ ಒಳ್ಳೆ ಮಲ್ಲಿಗೆ ಹೂವಿನ ಥರ ಬಂದಿತ್ತು. ನಾನು ಯಾವ ರೀತಿ ಮೆಜರ್ಮೆಂಟ್ ಹಾಕಿ ನಾನು ಇಡ್ಲಿ ಮಾಡ್ತೀನಿ ಅಂತ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋನ.
ಈಗ ನಾನು ಇಡ್ಲಿನೆಲ್ಲ ನಾನು ನೈಟೇ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಮಳೆಗಾಲ ಅಂತಂದರೆ ಸ್ವಲ್ಪ ಹುಳಿ ಬರೋದು ಲೇಟ್ ಆಗುತ್ತೆ ಅಂತೇಳಿ ಕೈಯಲ್ಲಿ ನೀಟಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇಡ್ಲಿ ಪ್ಲೇಟ್ಗೆಲ್ಲ ಸ್ವಲ್ಪ ಎಣ್ಣೆ ಹಾಕಬೇಕು, ಇಲ್ಲ ಅಂತಂದರೆ ಇಡ್ಲಿ ಅಂಟ್ಕೊಳ್ಳುತ್ತೆ ಅಂತೇಳಿ ಪ್ಲೇಟ್ಗೆಲ್ಲನೂ ಎಣ್ಣೆ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ತಟ್ಟೆ ಇಡ್ಲಿ ಕೂಡ ಬೇಕಾದ್ರೆ ನೀವು ಮಾಡ್ಕೋಬೋದು. ನಾನು ಒಂದಿಬ್ಬೆ ಈ ಥರ ಸಣ್ಣ ಇಡ್ಲಿ ಮಾಡಿಕೊಂಡೆ, ಇನ್ನೊಂದಿಬ್ಬೆ ತಟ್ಟೆ ಇಡ್ಲಿ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿತ್ತು ಈ ಚಟ್ನಿ ಕಾಂಬಿನೇಷನು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಒಂದ್ಸಲ ನೀವು ಟ್ರೈ ಮಾಡಿ. ಬರೀ ಚಟ್ನಿ ಒಂದೇ ಥರದ ಚಟ್ನಿ ತಿಂದು ಬೋರ್ ಆಗಿದ್ದರೆ ಈ ಥರ ಚಟ್ನಿನ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಕ್ಳಿಗೂ ಕೂಡ ಲಂಚ್ ಬಾಕ್ಸಿಗೆ ಕೊಡ್ಬೋದು. ಯಾಕಂದರೆ ಇದು 2 ದಿವಸ ಹೊರ್ಗಡೆನೇ ಇಟ್ಟರೆ, ಅಂದರೆ ಹೊರಗಡೆ ಅಂತಂದರೆ ಗಟ್ಟಿ ಚಟ್ನಿ ಮಾಡಿಡಬೇಕು, ನೀರು ಹಾಕ್ಬಾರ್ದು. ಹಾಗಿದ್ರೆ ಹೊರಗಡೆ ಇವಾಗಿರೋ ಕ್ಲೈಮೇಟಿಗೆ ಚೆನ್ನಾಗಿರುತ್ತೆ. ಬಟ್ ಬಿಸಿಲು ಜಾಸ್ತಿ ಇದ್ದಾಗ ಚಟ್ನಿ ಹೊರಗಡೆ ಇಟ್ಟರೆ 2 ಅವರ್ ಇರಲ್ಲ, ಬೇಗ ಹಾಳಾಗೋಗುತ್ತೆ. ಹಾಗಾಗಿ ನಾವು ಗಟ್ಟಿ ಚಟ್ನಿ ಮಾಡಿ ಒಂದು ಬಟ್ಲಲ್ಲಿ ಹಾಕಿ ಇವತ್ತು ಮಾಡಿಟ್ಕೊಂಡ್ರೆ ಸಂಜೆ ತನಕ ಏನೂ ಆಗೋದಿಲ್ಲ, ಆರಾಮಾಗಿ ಚೆನ್ನಾಗಿರುತ್ತೆ. ಬೇಕು ಅಂದರೆ ಒಂದು 2ರಿಂದ 3 ದಿವಸ ಇಡ್ತೀವಿ ಅಂತಂದರೆ ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ಒಂದು ಅರ್ಧ ಬಾಕ್ಸ್ ಥರ ಮಾಡಿ ಜಾಸ್ತಿ ಕ್ವಾಂಟಿಟಿ ಹಾಕಿ ಮಾಡಿ ಸ್ಟೋರ್ ಮಾಡಿ ಇಡ್ಬೋದು. ಬೇಕು ಅಂದಾಗ ಬಿಸಿ ಬಿಸಿ ಅನ್ನಕ್ಕೆ ಮಿತ್ಕೊಂಡು ತಿಂತಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ ಈ ಚಟ್ನಿ. ಈ ಕಡೆ ಇಡ್ಲಿ ಪಾತ್ರೆಗೆ ನಾನು ಫಸ್ಟ್ ನೀರು ಹಾಕ್ಕೊಂಡು ಕುದಿಸಿಟ್ಕೊಂಡಿದ್ದೆ. ಅದಕ್ಕೆ ನೋಡಿ ಇಡ್ಲಿ ಎಲ್ಲ ಹಾಕಿ ನಾನು ಚೆನ್ನಾಗಿ ಒಂದು 40ರಿಂದ 45 ನಿಮಿಷ ಇಡ್ಲಿನ ಬೇಯಿಸ್ಕೋಬೇಕಾಗುತ್ತೆ. ಯಾಕಂದರೆ ಒಳಗಡೆ ಬೆಂದಿರಲ್ವಲ್ಲ, ಹಾಗಾಗಿ 4 ಪ್ಲೇಟ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಇಡ್ಲಿ ಬೇಯೋದಕ್ಕೆ. ಒಂದು ಆವಾಗವಾಗ ಸ್ವಲ್ಪ ಹಂಗೆ ಚಾಕು ಹಾಕಿ ನೋಡಿದೆ, ಚೆನ್ನಾಗಿ ಬೆಂದಿತ್ತು. ಇವಾಗ ಸ್ವಲ್ಪ ಆರಲಿ ಅಂತೇಳಿ ಫಸ್ಟೇ ಇದನ್ನು ಒಂದು 5 ನಿಮಿಷ ಬಿಡಬೇಕು. ತಟ್ಟೆ ಇಡ್ಲಿ ಮಾಡಿ ತಕ್ಷಣ ನಾವು ತೆಗಿಬಾರ್ದು, ಅವಾಗ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಆರಿದ್ಮೇಲೆ ತೆಗ್ದಾಗ ನೀಟಾಗಿ ಎದ್ದೊಳುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂತ ಅಂದರೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬಂದಿತ್ತು. ಈ ಚಟ್ನಿಗಂತೂ ಸೂಪರ್ ಕಾಂಬಿನೇಷನು. ಪದೇ ಪದೇ ಹೇಳ್ತೀನಿ ಅಂತ ಅಂದ್ಕೋಬೇಡಿ, ಯಾಕಂದರೆ ಅಷ್ಟು ಟೇಸ್ಟಿಯಾಗಿತ್ತು ಈ ಚಟ್ನಿ. ನನಗಂತೂ ಫೇವ್ರೇಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿತ್ತು ಇಡ್ಲಿ ಅಂತ ಅಂದರೆ, ಮಲ್ಲಿಗೆ ಹೂವಿನ ಥರ ಇತ್ತು. ತಿಂತಾಯಿದ್ರೆ ಹಂಗೆ ಹೋಗ್ತಾ ಇದ್ದಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಸಾಫ್ಟಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಇಡ್ಲಿಗೂ ಚಟ್ನಿಗೂ ಸೂಪರ್ ಕಾಂಬಿನೇಷನು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಇಡ್ಲಿಗೆ ಒಳ್ಳೆ ಕಾಂಬಿನೇಷನಾಗಿ ಚಟ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದಾಗ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಈ ಇಡ್ಲಿಗೆ ಈ ಚಟ್ನಿ. ತಿಂತಾ ಇದ್ದರೆ ಎಷ್ಟು ಇಡ್ಲಿ ಹೋಯ್ತೋ ಗೊತ್ತೇ ಆಗಲಿಲ್ಲ, ತಿಂತಾ ಇರಬೇಕು ಅಂತಲೇ ಅನ್ನಿಸ್ತಾ ಇತ್ತು, ಅಷ್ಟು ರುಚಿಯಾಗಿತ್ತು. ಉದ್ದಿನಬೇಳೆ ನಾವು ಹುರಿದಾಕಿರ್ತೀವಲ್ವ, ಅದ್ರ ಫ್ಲೇವರ್ ಅಂತೂ ಸೂಪರು ಅಂತಲೇ ಹೇಳ್ಬೋದು. ಆ ಕಡಲೆ ಬೀಜಕ್ಕೂ ಉದ್ದಿನಬೇಳೆಗೂ ಒಳ್ಳೆ ಕಾಂಬಿನೇಷನು. ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಾನು ವೀಡಿಯೋಸ್ನ ಫುಲ್ ವಾಚ್ ಮಾಡಿ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.